ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಕೊಬಾರ್ದು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಂಡೇ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ರೆಡಿ ಆಗಿದ್ದೀವಿ. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು 3 ಜನನು. ನಾಮಕರಣ ಇತ್ತು, ಮತ್ತೆ ಇದು ಜಾತ್ರೆ ಐತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಆಯಿತು, ದೇವ್ರ ಮನೇಲಿ ಪೂಜೆ ಆಯಿತು, ಟಿಫನ್ ಆಯಿತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು. ಪೂಜೆ ಎಲ್ಲ ಆಗೈತೆ. ನಾವು ಹೋಗಿ ಬರೋಷ್ಟೊತ್ತಿಗೆ ಸಾಯಂಕಾಲ 4-5 ಗಂಟೆ ಆಗುತ್ತೆ. 2 ಕಡೆ ಹೋಗಿ ಬರ್ಬೇಕಲ್ವ, ಅದಕ್ಕೋಸ್ಕರ. ಒಂದು ಫಂಕ್ಷನ್ ಬಂದು ನಮ್ಮ ಅಪ್ಪ ಅವರು ಅಕ್ಕನ ಮೊಮ್ಮಗಳ ಫ್ಯಾಮಿಲಿ ಅವ್ರದ್ದು ಫಂಕ್ಷನ್ ಇರೋದು. ಇನ್ನೊಂದು ನಮ್ಮ ಮಾವವರು ಅವ್ರ ಮನೆಯಲ್ಲಿ ಫಂಕ್ಷನ್ ಇರೋದು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನನ್ನ ಮಗಳು ರೆಡಿ ಆಗವಳೆ. ಇವತ್ತು ಸಂಡೇ ಬರಲ್ಲ ಅಂತ ಇದ್ಲು, ಆಮೇಲೆ ರೆಡಿ ಆಗವಳೆ. ಮೊನ್ನೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿರುವಾಗ ಸ್ವಲ್ಪ ಡ್ರೆಸ್ ಪೀಸಸ್ ತಗೊಂಡಿದ್ದೆ. ಪೀಸಸ್ ತುಂಬಾ ದಿವಸ ಆಗಿತ್ತು, ಕಟ್ ಮಾಡಿಸಿ ನಾನೇನು ಅಷ್ಟು ತಗೊಳಲ್ಲ. ಏನೇ ತಗೊಂಡ್ರು ನಾನು ರೆಡಿಮೇಡ್ಸ್ ತಗೊಂತೀನಿ. ಮೊನ್ನೆ ಹೋಗಿದ್ವಿ ಅಲ್ವಾ, ಅಲ್ಲಿ ಸ್ವಲ್ಪ ಪೀಸ್ ತಗೊಂಡೆ, 1-2 ಪೀಸ್ ಹೆಂಗಿರತ್ತೆ ಅನ್ನೋದು. ಇದು ಬಂದು ಪೀಸು. ನಾನು ಗೌನ್ ಹೊಲ್ಸ್ಕೊಳಕ್ ತಗೊಂಡಿಲ್ಲ, ಬರೀ ಕುರ್ತಾ ಮಾತ್ರ, ಬರೀ ಲಾಂಗ್ ಕುರ್ತಾ ಬರತ್ತಲ್ವಾ, ಆ ತರ ಹೊಲ್ಸ್ಕೊಳ್ಳೋಣ ಅನ್ಬಿಟ್ಟು ಇದು ತಗೊಂಡೆ. ಇದು ಮೀಟ್ರ್ ಬಂದು ಅವರು 550 ರೂಪಾಯಿ ಹೇಳಿದ್ರು. ಅವರು 500 ರೂಪಾಯಿ ಏನೋ ಮೀಟ್ರ್ ಹಾಕೊಂಡ್ರಷ್ಟೆ. ಎಂತಸ್ಕೊಂಡ್ರೆ ಮೀಟ್ರ್ 550 ಹೇಳಿದ್ರು ಒಟ್ನಲ್ಲಿ ಮೀಟ್ರ್ ಬಂದು. ಅಂದ್ರೆ ಚೆನ್ನಾಗೈತೆ ಇದು. ನನಗೆ 2.5 ಮೀಟ್ರ್ ಏನೋ ಕೊಟ್ರು ಅವರು. 450 500 ರೂಪಾಯಿ ಏನೋ ಹಾಕೊಂಡ್ರಿ. ಇದು ಅಷ್ಟು ಮರ್ತು ಹೋಗಿದ್ದೀವಿ. ಚೆನ್ನಾಗೈತೆ ಇದು ಡ್ರೆಸ್ ಪೀಸು. ಬೇಕಾಗಿದ್ರೆ ಇದ್ರಲ್ಲೇ ನಾವು ಬೇರೆ ಇದ್ರಲ್ಲೇ ಕಲರ್ ಪ್ಲೈನ್ ಅಲ್ಲಿ ತಗೊಂಡ್ರೆ ಇದು ಪ್ಯಾಂಟ್ ಹೊಲ್ಸ್ಕೊಬೋದು. ಇದೊಂದು ತಗೊಂಡೆ. ಇದಕ್ಕೇನು ನಾನು ಲೈನಿಂಗ್ ಏನು ತಗೊಂಡಿಲ್ಲ, ಆರಾಮಾಗಿ ಹಂಗೆ ಹೊಲ್ಸ್ಕೊಬೋದು ಅಂದ್ಬಿಟ್ಟು. ಇನ್ನೊಂದು ಬಂದು ರೆಡ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆ ರೆಡ್ ನೋಡಿದ ತಕ್ಷಣನೇ ತಗೊಬೇಕು ಅನ್ಸತ್ತೆ, ಅಷ್ಟು ಇಷ್ಟ ಪಡ್ತೀನಿ. ನೋಡಿ, ಇವಾಗೂ ರೆಡ್. ಮೊನ್ನೆ ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೆ, ಇವಾಗೂ ರೆಡ್. ಅದಕ್ಕೋಸ್ಕರ ನಾನು ಇದು ಅಷ್ಟೇ ಕುರ್ತಾ ಹೊಲ್ಸ್ಕೊಳ್ಳೋಣ ಅನ್ಬಿಟ್ಟು ತಗೊಂಡಿದ್ದೀನಿ. ಅಂದ್ರೆ ಇವಾಗ ಲಾಂಗ್ ಕುರ್ತಾ, ನಮ್ಮಂತವ್ರಿಗೆ ಲಾಂಗ್ ಕುರ್ತಾ ಹೊಲ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸತ್ತೆ. ಇವಾಗೆಲ್ಲ ರೆಡಿಮೇಡೇ ಸಿಕ್ಕತ್ತೆ. ಇದು ನೋಡಿ ಇಷ್ಟ ಆಯ್ತು ಅನ್ಬಿಟ್ಟು ನಾನೇನು ಅಷ್ಟೊಂದು ತಗೊಳಲ್ಲ, ಪೀಸಸ್ ತಗೊಳಲ್ಲ. ಈ ಸತಿನೇ ನಾನು ತಗೊಂಡಿರೋದು. ನಾನು ಹೊಲ್ಸ್ಕೊಂಡ್ರೆ ಅಷ್ಟೇ ಒಂದ್ಸಲ ಹಾಕೊಂತೀನಿ, ತಿರ್ಗಾ ನನ್ಗೆ ಹಾಕೊಳಕ್ಕೆ ಇಷ್ಟ ಆಗಲ್ಲ. ನೋಡಿ, ಇದು ಬಂದು 350 ರೂಪೀಸ್. ಇದು ಮೀಟ್ರ್ ಬಂದು. ಇದು ನಾನು 2 ಮೀಟರ್ಸ್ ತಗೊಂಡೆ. ಇದು ಲಾಂಗ್ ಬರುತ್ತೆ, ಪನ್ನ ಬಂದು ಲಾಂಗ್ ಬರುತ್ತೆ ಅನ್ಬಿಟ್ಟು ಅವರು 2 ಮೀಟರ್ಸ್ ಸಾಕು ಅಂದ್ರು. ಅದಕ್ಕೋಸ್ಕರ ಇದು ನಾನು 2 ಮೀಟರ್ಸ್ ತಗೊಂಡೆ. ಇದಕ್ಕೆ ಲೈನಿಂಗ್ ತಗೊಂಡೆ, ಅಲ್ಲೇ ಸಿಗತ್ತೆ. ಲೈನಿಂಗ್ ಬಂದು 70 ರೂಪೀಸ್ ಏನೋ. ಇದು ಮೀಟ್ರ್ ಬಂದು ಎಲ್ಲಾನ ಚಿಕ್ಕದಾಗಿ ಚಿಕ್ಕದಾಗೆ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೋದು. ಇದು ರೆಡ್, ಅದು ರೆಡ್. ಇಷ್ಟೇ ತಗೊಂಡಿರೋದು, ಇನ್ನೇನು ತಗೊಂಡಿಲ್ಲ. ಆಮೇಲೆ ಭವಾನಿ ಅವರೆಲ್ಲ ಅವ್ರು ಸ್ವಲ್ಪ ಶಾಪಿಂಗ್ ಮಾಡಿದ್ರು. ನಾನು ನನ್ನ ಮಗಳಿಗೆ ಗೌನ್ ತಗೊಳ್ಳೋಣ ನೋಡಿದೆ. ಏನ್ ತಗೊಂಡ್ರು ಹಾಕೊಳಲ್ಲ, ಒಂದ್ಸಲ ಹಾಕೊಂತಾರೆ. ಅದಕ್ಕೋಸ್ಕರ ಅವ್ರು ರೆಡಿಮೇಡ್ ತಗೊಳ್ಳೋಣ ಅನ್ಬಿಟ್ಟು ನಾನೇನ್ ತಗೊಳಕ್ ಹೋಗ್ಲಿಲ್ಲ. ಇವಾಗ ಇದೇ ಇರೋದು, ಇವಾಗ ಸ್ಟಿಚ್ ಮಾಡ್ಸೋದು. ರೆಡಿಮೇಡ್ ಆದ್ರೆ ದೊಡ್ಡದಾಗಿದ್ರೆ ಟಕ್ ಹಾಕಿಸ್ಕೊಂಡ್ಬಿಡ್ಬೋದು ಆರಾಮಾಗೆ. ಇದು ಸ್ಟಿಚ್ ಮಾಡ್ಸೋದೇ ಒಂದು ದೊಡ್ಡ ಕೆಲಸ. ಹೋಗ್ಬೇಕು, ಅಲ್ಲೂ ಇಲ್ಲೂ ಹೋಗಿ ಕೊಡ್ಬೇಕು ಅನ್ನೋದೇ ದೊಡ್ಡ ಕೆಲಸ. ಇದು 2 ಪೀಸ್ ತಗೊಂಡಿದ್ದೀನಿ. ಯಾವ ತರ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸ್ಟಿಚ್ ಮಾಡ್ಸಿದ್ರೆ. ಇವತ್ತು ಬೆಳಿಗ್ಗೆ ಬಂದು ಟಿಫನ್ಗೆ ಕಾಲ್ ಸೂಪ್ ಮಾಡಿದ್ವಿ. ದೋಸೆ ಕಾಲ್ ಸೂಪು ಮತ್ತೆ 2 ಚಟ್ನಿ ಮಾಡಿದ್ವಿ. ಚಟ್ನಿ ತಿನ್ನೋರು ಚಟ್ನಿನೂ ತಿನ್ಬೋದು, ಕಾಲ್ ಸೂಪಲ್ಲೂ ತಿನ್ಬೋದು. ಕಾಲ್ ಸೂಪ್
ಎಷ್ಟು ಸ್ಮೂತ್ ಆಗಿತ್ತು ಅಂದರೆ ಚೆನ್ನಾಗಿ ಬೆಂದೋಗಿತ್ತು. ಬೆಂದಿದ್ರೆ ಮಾತ್ರ ತಿನ್ನೋಕ್ಕಾಗೋದು. ನಾನು ಕಾಳು ಸೂಪ್ ಬಂದು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕಾಳು ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟೇ ಹಾಕೋದು. ಉಪ್ಪು ರುಚಿಗೆ ತಕ್ಕಷ್ಟು, ಇನ್ನು ಬೇರೆ ಏನು ಹಾಕಕ್ಕೆ ಹೋಗಲ್ಲ. ನಾವು ಕಾಳು ಸೂಪ್ ಅಂದರೆ ಅಷ್ಟೇ ಹಾಕಿದ್ರೇ ನಾವು ಕುಡಿಯೋಕ್ಕಾಗೋದು. ಅನ್ನಕ್ಕೆಲ್ಲ ಆಗಲ್ಲ, ಇಡ್ಲಿ ದೋಸೆಗೆಲ್ಲ ಆಗುತ್ತೆ ಇದು ಕಾಳು ಸೂಪು. ಟಿಫನ್ ಎಲ್ಲ ಆಯಿತು. ನನ್ನ ಮಗಳು ಮಾವಿನ ಹಣ್ಣು ಕಟ್ ಮಾಡ್ತಾವಳೆ. ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ರು. ಎಲ್ಲರಿಗೂ ಇಷ್ಟ ಮಾವಿನ ಹಣ್ಣು ಅಂದರೆ. ಅದು ನೋಡಿದ ತಕ್ಷಣ ಕಟ್ ಮಾಡ್ಕೊಂಡು ತಿಂತಾನೆ ಇರ್ತಾರೆ. ನನ್ನ ಮಗನೂ ಅಷ್ಟೇ, ನನ್ನ ಮಗಳು ಅಷ್ಟೇ ಕಟ್ ಮಾಡ್ಕೊಂಡು ತಿಂತಾ ಇರ್ತಾರೆ. ನನಗೂ ಒಂದೊಂದು ಕೊಡ್ತಾರೆ. ನಮ್ಮ ಯಜಮಾನ್ರು ಬಂದವರೆ, ರೆಡಿ ಆಗ್ತಾಯಿದ್ರು, ಇನ್ನೇನು ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು. ನನ್ನ ಮಗಳು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತಾವಳೆ. ಹೊಸ ಬಟ್ಟೆ ಹಾಕೊಂಡು ಫಂಕ್ಷನ್ಗೆ ಹೋಗುವಾಗ ಬಟ್ಟೆ ಹಾಕೊಂಡ್ಮೇಲೆ ಮಾವಿನ ಹಣ್ಣು ತಿನ್ನೋ ಟೈಮ ನೋಡಿ. ಮಾವಿನ ಹಣ್ಣು ತಿನ್ಬೇಕು ಅಂದ್ರೆ ಎಲ್ಲ ಮೂತಿ ಎಲ್ಲ ಮಾಡ್ಕೊಂಡೇ ತಿನ್ಬೇಕು ಅಂತದ್ದು ಇವಾಗ ಬಟ್ಟೆ ಹಾಕೊಂಡು ರೆಡಿಯಾಗಿ ತಿಂತಾವಳೆ. ಫಂಕ್ಷನ್ಗೆ ಬಂದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗೋ ಟೈಮಲ್ಲಿ ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ ನಮ್ಮ ತಂದೆ ನಮ್ಮ ತಾಯಿಯವ್ರ ಹತ್ರ. ನಮ್ಮ ತಂದೆಯವ್ರು ಫಂಕ್ಷನ್ಗೆ ಬಂದಿರೋದು. ನಮ್ಮ ತಂದೆಯವರು ಅಕ್ಕ ತಂಗಿದಿರು. ವೈಟ್ ಸ್ಯಾರಿ ಬಂದು ಅವ್ರ ತಂಗಿ, ನಮ್ಮ ತಂದೆಯವ್ರ ತಂಗಿ. ಗ್ರೀನ್ ಸ್ಯಾರಿ ಬಂದು ನಮ್ಮ ತಂದೆಯವ್ರ ಅಕ್ಕ, ಅವ್ರ ಅಕ್ಕನ ಮಕ್ಕಳೆಲ್ಲ ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಇವಾಗ ವಾಪಸ್ ಹೋಗಬೇಕು. ಒಂದೊಂದು ಕಡೆ ಅಷ್ಟೊಂದು ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಒಬ್ಬೊಬ್ರಿಗೆ ಇಷ್ಟ ಇರಲ್ಲ ವೀಡಿಯೋಸ್ ಅನ್ನೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಅವಾಯ್ಡ್ ಮಾಡಿಬಿಡ್ತೀನಿ. ಏನೇ ಇದ್ದರೂ ನಮ್ಮ ಮನೇಲಿ ಏನಿದ್ರು ನಾನು ವೀಡಿಯೋಸ್ ಮಾಡ್ಕೊತೀನಿ. ಇಷ್ಟ ಇರೋ ಜಾಗದಲ್ಲಿ ನಾನು ವೀಡಿಯೋಸ್ ಮಾಡ್ಕೊತೀನಿ. ಫಂಕ್ಷನ್ಗೆ ಹೋಗ್ಬಿಟ್ಟು ಬರೋವಾಗ ಫಿಶ್ ತೊಗೊಂಬಂದ್ವಿ. ಫಿಶ್ ಕಬಾಬ್ಗೆ ಫಿಶ್ ಸಾಂಬಾರು ತೊಗೊಂಬಂದ್ವಿ. ಆಮೇಲೆ ಫ್ರಾನ್ಸ್ ತೊಗೊಂಬಂದಿದ್ವಿ. ಇವಾಗ ಅಡುಗೆ ಮಾಡಬೇಕು. ಇವಾಗ ಸಂಜೆಗೆ ಊಟಕ್ಕೆ ಅಡುಗೆ ಮಾಡಬೇಕು. ನೈಟ್ ಶಂಕರ ಮೀನು ತೊಗೊಂಬಂದಿದ್ವಿ. ಸಾಂಬಾರಿಗೆ ಬಂದು ಇದು ಸಾಂಬಾರಿಗೆ ಶಂಕರ ಮೀನು, ಇದು ಕಬಾಬಿಗೆ ಮಾಡ್ತಾಯಿದ್ದೀವಿ. ಇದು ಫ್ರಾನ್ಸ್. ಇಷ್ಟು ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊಬೇಕು. ರಾತ್ರಿ ಊಟಕ್ಕೆ ಮುದ್ದೆ, ಅನ್ನ, ಕಬಾಬು. ಇದು ಫಿಶ್ ಬಂದು ಒಂದು 15 ನಿಮಿಷ ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕಿದ್ರೆ ಚೆನ್ನಾಗಿರತ್ತೆ. ತುಂಬ ಟೇಸ್ಟ್ ಇರತ್ತೆ ಉಪ್ಪು ನೀರಲ್ಲಿ ತೊಳೆದು ಇಕ್ಕಿದ್ರೆ. ಇಲ್ಲಾಂದರೆ ನಾವು ನಾರ್ಮಲ್ ಹಂಗೆ ಮಾಡಿದ್ರೆ ಸಪ್ಪೆ ಸಪ್ಪೆ ಇರತ್ತೆ. ಇದು ಉಪ್ಪು ನೀರಲ್ಲಿ ಚೆನ್ನಾಗಿ ಒಂದು 15 ನಿಮಿಷ ಸಾಕು ನೆನೆಸಿಕ್ಕಿದ್ರೆ ತುಂಬ ಟೇಸ್ಟ್ ಇರತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ. ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ. ತಮಿಳ್ ಅವರು ಮಾಡ್ತಾರಲ್ವ ಆ ಥರ ಫಿಶ್ ಸಾಂಬಾರು ಮತ್ತು ಫಿಶ್ ಕಬಾಬು. ಅರ್ಧ ಕಬಾಬ್ ಮಾಡ್ತೀನಿ, ಅರ್ಧ ರವಾ ಫ್ರೈ ಮಾಡ್ತೀನಿ. ನನ್ನ ಮಗನಿಗೆ ರವಾ ಫ್ರೈ ಅಂದರೆ ತುಂಬ ಇಷ್ಟ. ಮತ್ತು ಫ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀನಿ, ಅಂದರೆ ಫ್ರೈ ಥರ ಮಾಡ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ರವಾ ಫ್ರೈ ಮಾಡ್ಕೊತೀನಿ. ನನ್ನ ಮಗನಿಗೆ ಅದು ಇಷ್ಟ, ನನ್ನ ಮಗಳಿಗೆ ಇಷ್ಟ. ಅದಕ್ಕೋಸ್ಕರ ಫಿಶ್ ಸಾಂಬಾರು ಇಷ್ಟು ಅಡುಗೆಗೆ ಪ್ರಿಪೇರ್ ಮಾಡ್ಕೊಬೇಕು. ಇವಾಗ ಬಂದು ನಾನು ಪ್ರಿಪೇರ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ. ಕಬಾಬ್ ಪ್ಯಾಕೆಟ್ ನಾನು ತೇಜ ಕಬಾಬ್ ಪ್ಯಾಕೆಟ್ ಯೂಸ್ ಮಾಡ್ತೀನಿ. 1 ಪ್ಯಾಕೆಟ್ ತೇಜ ಕಬಾಬ್ ಪ್ಯಾಕೆಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಸಿಗುತ್ತೆ. ಮತ್ತು ನಾನು ಚಿಲ್ಲಿ ಪೌಡರ್, MTR ಚಿಲ್ಲಿ ಪೌಡರು 4 ರಿಂದ 5 ಸ್ಪೂನು. ಏನು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಬೇಕು. ಕಬಾಬ್ಗೆ, ಚಿಕನ್ ಕಬಾಬ್ಗಾದರೆ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಫಿಶ್ಗೆ ಮಾತ್ರ ನಿಂಬೆಹಣ್ಣು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಇರಬೇಕು. 1 ಮೊಟ್ಟೆ ಆ್ಯಡ್ ಮಾಡಿದೆ. ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು 1 ಸ್ಪೂನಿಂದ 2 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ, ಕಲರ್ ಬರೋಕ್ಕೋಸ್ಕರ. ನಾನು ಕಲರ್ ಏನು ಆ್ಯಡ್ ಮಾಡ್ತಾ ಇಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡರಲ್ಲೇ ನಮಗೆ ಕಲರ್ ಸಿಗುತ್ತೆ. ಮತ್ತು ನಿಂಬೆಹಣ್ಣು ಬಂದು
ಮಿನಿಮಮ್ 3 ಇಂದ 4 ಹಾಕ್ಕೊಂತೀನಿ. ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಫಿಶ್‌ಗಂತೂ, ಇಲ್ಲಾಂದರೆ ನನಗಂತೂ ತಿನ್ನೋಕ್ಕಾಗಲ್ಲ. ಫಿಶ್‌ಗೆ ಹುಳಿ ಇಲ್ಲ ಅಂದರೆ ನಮಗೆ ತಿನ್ನೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ನಾರ್ಮಲ್ ನಿಮಗೆ ಯಾವ್ದು ಸಿಗುತ್ತೋ ಅದು MTR ಆಗಲಿ ಯಾವುದನ್ನಾಗಲಿ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊತೀವಿ. ಸ್ವಲ್ಪ ಗಟ್ಟಿ ಇದ್ದರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಂದರೆ ಫಿಶ್ ಕಬಾಬಿಗೆ ಮಾತ್ರ ಫಸ್ಟ್ ನೀವು ನೀರಲ್ಲಿ ನೆನೆಸಿಕೊಂಡು 15 ನಿಮಿಷ ಅಷ್ಟು ನೆನೆಸಿಕೊಂಡು, ನಾನು ಇದೊಂದು ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನೀರಲ್ಲಿ ನೆನೆಸಿಕೊಂಡು ಫಿಶ್ ಮಾತ್ರ ಕಲ್ಲುಪ್ಪ ಪುಡಿ ಉಪ್ಪು ಹಾಕ್ಕೊಂಡು ನೆನೆಸಿಕೊಂಡು ನೀವು ಫಿಶ್ ಮಾಡ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟು ಇಷ್ಟ ಆಗುತ್ತೆ. ಅಂದರೆ ನಿಮಗೆ ಹೋಟ್ಲಲ್ಲೇ ಆಗಲಿ ಗಾಡಿ ಸೈಡಲ್ಲಿ ನಿಮ್ಗೆ ಹೆಂಗಿರುತ್ತೆ ಫಿಶ್ ಅದೇ ಥರ ಇರುತ್ತೆ. ನಿಂಬೆಹಣ್ಣು ಕಮ್ಮಿ ಇದ್ದರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೋದು. ಆಯಿಲ್ ಹಾಕ್ಕೊಂಡ್ರೆ ಶೈನಿಂಗ್ ಬರುತ್ತೆ ಫಿಶ್ ಬಂದು. ಅದೇ ನಾವು ಕಬಾಬ್ ಸುಟ್ಕೊತೀವಲ್ಲ ಅವಾಗ ಶೈನಿಂಗ್ ಬರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಬಾಂಗ್ಡಾ ಫಿಶ್ ತೊಗೊಂಡಿದ್ದೀವಿ. ಇದು ಬಂದು ನಾನು ಆಫ್ ಮಾಡ್ಕೊಳಕ್ಕೆ ಹೋಗಲ್ಲ, ಮೀಡಿಯಮ್ ಸೈಜ್ ತೊಗೊಂಡಿರೋದು. ಈ ಫಿಶ್ ಬಂದು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ನೆನೆಸ್ಕೊಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಯತ್ತೆ. ಫಿಶ್ ಕಬಾಬ್ ಕಲಸಿಕ್ಕಿದ್ದೀನಿ. ಶಂಕರ ಮೀನು ನಾರ್ಮಲ್ ಫಿಶ್ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು 15 ನಿಮಿಷ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ. ಮತ್ತು ಇದು ಫಿಶ್ ಫ್ರಾನ್ಸ್ ಫ್ರೈಗೆ ನಾನು ಇದಕ್ಕೆ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಉಪ್ಪು ಇಷ್ಟು ಹಾಕ್ಕೊಂಡು ಇದು ಒಂದು 15 ನಿಮಿಷ ಅಷ್ಟು ಇದು ಚೆನ್ನಾಗಿ ನೆನೆಸಿಕ್ಕೊಳ್ತೀವಿ. ಅಂದರೆ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ನೆನೆಸಿಕ್ಕೊಂಡಿದ್ದೀನಿ. ಇದು ರವಾ ಫ್ರೈಗೆ ಕಬಾಬು. ಈ ಕಬಾಬ್ ಮಸಾಲೆ ಫಿಶ್ ಕಬಾಬ್ ಇತ್ತಲ್ವ, ಇದೇ ಮಸಾಲೆ ಇದಕ್ಕೂ ಕಲಸಿ ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್ ಕಬಾಬ್ ಥರನೂ ಸುಟ್ಕೊಬೋದು, ಫ್ರೈ ಮಾಡ್ಕೊಬೋದು. ರವಾ ಡಿಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಆಗುತ್ತೆ. ಇದು ಬಂದು ಫಿಶ್ ಸಾಂಬಾರ್ಗೆ ನಾನು ಎಷ್ಟು ಇಷ್ಟ ಐತೆ ಫಿಶು, ಶಂಕರ ಮೀನು ಬಂದು ಇಷ್ಟ ಐತೆ. 1 kg ಅಷ್ಟು ಫಿಶ್ ತೊಗೊಂಡಿದ್ದೀವಿ. ಇದಕ್ಕೆ ನಾನು 2 ಟೊಮೆಟೊ, 2 ಆನಿಯನ್ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಗಡ್ಡೆಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ, 1-2 ಪೀಸ್ ಅಷ್ಟು ಕಾಯಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಕಾಯಿ ಮಾತ್ರ, ಗಸಗಸೆ, ಅರಿಶಿನ, ಇಷ್ಟು ಶುಂಠಿ, ಜಾಸ್ತಿ ಬೇಡ, 4 ಲವಂಗ, ಗಸಗಸೆ, ಮೈನ್ ಗಸಗಸೆ ಇರಬೇಕು. 1 ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು. ನಿಮಗೆ ಹುಣಸೆಹಣ್ಣು ನಿಮಗೆ ಹುಳಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹುಳಿ ಏನಂದರೆ ಹುಳಿ ಬಂದು ಒಬ್ಬೊಬ್ರು ಹುಳಿ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಕಮ್ಮಿ ಹುಳಿ ತಿಂತಾರೆ. ಅದಕ್ಕೋಸ್ಕರ ನಾನು ಇಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಇದು ಸಾಂಬಾರ್ ಪೌಡರು. ಈ ಸಾಂಬಾರ್ ಪೌಡರು ಇದು ನೀವು ಬೇಳೆ ಸಾರಿಗೆ ಯೂಸ್ ಮಾಡ್ತೀರಲ್ವ ಅದೇ ಸಾಂಬಾರ್ ಪೌಡರು ನಾನು ಯೂಸ್ ಮಾಡ್ತಾ ಇರೋದು. ಫಿಶ್ ಸಾಂಬಾರ್ಗೆ ತುಂಬ ಚೆನ್ನಾಗಿರತ್ತೆ. ಇಲ್ಲ ಅಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ನಿಮ್ಮ ಮನೇಲಿ ಯಾವುದು ಸಾಂಬಾರ್ ಪೌಡರ್ ಇರತ್ತಲ್ವ ಅದು ಹಾಕ್ಕೊಬೋದು. ಅದ್ರ ಜೊತೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ, ಕಲರ್ ಬರುತ್ತೆ. ಒಬ್ಬೊಬ್ರ ಮನೇಲಿ ಸಾಂಬಾರ್ ಪೌಡರ್ ಕಲರ್ ಇರಲ್ಲ, ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ನಾವು ಮನೇಲಿ ಮಾಡಿರೋದು ಈ ಸಾಂಬಾರ್ ಪೌಡರು. ಇಷ್ಟು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊತೀನಿ. ಆಮೇಲೆ ಸಾಂಬಾರ್ಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ಬಂದು ಎಣ್ಣೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ಆಗುತ್ತೆ. ಇದೆಲ್ಲ ನಾನು ಇದು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊತೀನಿ. 15 ನಿಮಿಷ ಹೆಂಗಾದ್ರೆ ಹಂಗೆ, ನಾವು ಎಷ್ಟೊತ್ತಿಗೆ ಸುಟ್ಕೊತೀವಿ ಅಂದರೆ ಅಷ್ಟೊತ್ತು ಮ್ಯಾರಿನೇಟ್ ಮಾಡ್ಕೊಬೋದು. ನಿಮಗೆ ತುಂಬ ಲೇಟ್ ಆಗಂಗಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಫಿಶ್ ಸಾಂಬಾರ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಬೇಕು. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಸಾಕಿದು ಫ್ರೈ ಆಗಿರೋದು, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಫ್ರೈ ಬೇಕಾಗಿಲ್ಲ ಅದು ಬೆಳ್ಳುಳ್ಳಿ. ಮತ್ತೆ ಇವಾಗ ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಇದು ಮಸಾಲೆ, ಹಸಿ ಮಸಾಲೆ ಹೋಗ್ಬೇಕು. ಮೈನ್ ಹಸಿ ಮಸಾಲೆ ಹೋದ್ರೇನೆ ನಮ್ಗೆ ಸಾಂಬಾರ್ ಚೆನ್ನಾಗಿರೋದು. ಅದಕ್ಕೋಸ್ಕರ ನಾವು ಫಿಶ್ ಸಾಂಬಾರ್ಗೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ. ಮತ್ತೆ ಎಣ್ಣೆಯಲ್ಲೇ ಚೆನ್ನಾಗಿ ನಾವು ಅದು ಮಸಾಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನೀವು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಬೋದು. ಪ್ರಾನ್ಸ್ ಫ್ರೈಗೆ ನಾನು ಎಣ್ಣೆ ಮತ್ತೆ ಆನಿಯನ್ ಹಾಕೊಂತ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ನೋಡಿ. ಎಣ್ಣೆ ಎಲ್ಲ ಸೈಡಲ್ಲಿ ಬಂದೈತೆ. ಇವಾಗ ಸಾಕು ಇದು. ನಾನು ಇವಾಗ ನೀರು ಇದಕ್ಕೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊತೀನಿ ನೋಡಿ. ಮಿಕ್ಸಿ ಜಾರಲ್ಲಿ ಇನ್ನ ಮಸಾಲೆ ಇರತ್ತಲ್ವಾ, ಅದೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ನಾನು ನೀರು ಹಾಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತೀನಿ. ನೋಡಿ ಸಾಕು, ಇದು ಫ್ರೈ ಆಗೈತೆ. ನಾನು ಇದು ಫ್ರಾನ್ಸ್ ಹಾಕೊಂತ ಇದ್ದೀನಿ. ಫ್ರಾನ್ಸ್ ಹಾಕ್ಕೊಂಡಿದ್ದೀವಿ. ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡೋಣ. ತುಂಬ ಏನು ಕುಕ್ ಆಗೋದು ಬೇಕಾಗಿಲ್ಲ, ಅಂದರೆ ಫ್ರಾನ್ಸ್ ಬೇಗ ಬಾಯ್ಲ್ ಆಗೋಗುತ್ತೆ. ಒಂದು 3 to 4 ಮಿನಿಟ್ಸ್ ಆದ್ರೂ ಸಾಕು. 5 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ. ಯಾಕಂದರೆ ಜಾಸ್ತಿ ಬೇಯ್ದುಬಿಟ್ರು ಅದೊಂಥರ ಟೇಸ್ಟ್ ಸಿಕ್ಕಲ್ಲ ನಮಗೆ. ಅದು ಎಷ್ಟು ಬೇಕೋ ಅಷ್ಟು ಬಾಯ್ಲ್ ಆದ್ರೇ ಚೆನ್ನಾಗಿರೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು 2 to 3 ಮಿನಿಟ್ಸ್ ಅಷ್ಟಕ್ಕೆ ಫ್ರಾನ್ಸ್ ಫ್ರೈ ರೆಡಿಯಾಗಿರುತ್ತೆ. ಡ್ರೈ ಆಗಬೇಕು. ಡ್ರೈ ಆದ್ರೇ ಚೆನ್ನಾಗಿರೋದು. ನಾನು ಲಿಡ್ ಏನು ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಫ್ರೈ ಮಾಡ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ನೀರು ಬಿಟ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡ್ದಿರಂಗೆ ಹಂಗೆ ಫ್ರೈ ಮಾಡ್ಕೊತೀನಿ. ಫ್ರಾನ್ಸ್ ಫ್ರೈ ರೆಡಿ ಆಗೈತೆ. ಮತ್ತು ಫಿಶ್ ಸಾಂಬಾರು ಒಂದು ಕಡೆ ಬಾಯ್ಲ್ ಆಗ್ತಾಯಿದೆ. ಅಂದರೆ ಫಸ್ಟ್ ಮಸಾಲೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಲಾಸ್ಟಲ್ಲಿ ಫಿಶ್ ಹಾಕೊತಾ ಇದ್ದೀನಿ. ಶಂಕ್ರ ಮೀನಿದು. ಶಂಕ್ರ ಮೀನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಸಿಗುತ್ತೆ ನಮಗೆ. ಇದು ಅಷ್ಟೇ, ನಾವು ಒಂದು 15 ನಿಮಿಷ ಹಿಂದೆ ಉಪ್ಪಿನ ನೀರಲ್ಲಿ ನೆನೆಸಿಕೊಂಡು ನೀವು ಮಾಡ್ಕೊಳ್ಳಿ. ಅದು ನಾವು ಫಿಶ್ಶು ಹಿಂಗೆ ಓಪನ್ ಮಾಡುವಾಗ ಅದು ಪುಡಿ ಪುಡಿಯಾಗಿ ನಮಗೆ ಸಿಗತ್ತೆ. ನಮಗೆ ಗಟ್ಟಿಯಾಗಿ ಸಿಕ್ಕಲ್ಲ ಫಿಶ್ಶು. ನಾವು ತಿನ್ನೋವಾಗ ಪುಡಿ ಪುಡಿಯಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ. ಫಿಶ್ ಸಾಂಬಾರು ಇನ್ನೇನು ಒಂದು 5 ಮಿನಿಟ್ಸಲ್ಲಿ ಕುಕ್ ಆಗಬೇಕು. ಇನ್ನೇನು ಫ್ರಾನ್ಸ್ ಫ್ರೈಯು ರೆಡಿ ಆಗೈತೆ. ಲಾಸ್ಟಲ್ಲಿ ಬಂದು ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ಲೇವರ್ ಬರುತ್ತೆ ನಮಗೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ರೆ. ಇನ್ನು ಫಿಶ್ ಬಂದು ಇನ್ನೊಂದು 4 to 5 ಮಿನಿಟ್ಸಲ್ಲಿ ಫಿಶ್ಶು ರೆಡಿ ಆಗೋಗುತ್ತೆ. ಇನ್ನೇನು ಅಡುಗೆ ಎಲ್ಲ ರೆಡಿ ಆಗೈತೆ. ಮುದ್ದೆಗೆ ಇಕ್ತಾ ಇದ್ದೀನಿ. ಮುದ್ದೆ ಒಂದು ಮಾಡ್ಕೊಬೇಕು. ಫಿಶ್ ಸಾಂಬಾರ್ಗೆ ಬಂದು ಮುದ್ದೆಗೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅಷ್ಟೊಂದು ಇಡ್ಲಿ ಏನು ತಿನ್ನಕ್ಕೆ ಹೋಗಲ್ಲ ಫಿಶ್ ಸಾಂಬಾರಲ್ಲಿ. ಮುದ್ದೆ ತಿಂತಾರೆ. ನೈಟೇನ ಆಗಲಿ ಮಧ್ಯಾಹ್ನ ಆಗಲಿ ಫಿಶ್ ಸಾಂಬಾರಲ್ಲಿ ಮುದ್ದೆ ತಿಂತೀವಿ. ನಿಮಗೆ ಇವತ್ತು ಫಿಶ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಕೊಬಾರ್ದು, ಎಲ್ಲ ಪುಡಿ ಆಗ್ಬಿಡತ್ತೆ. ಇವಾಗ ಫಿಶ್ ಸಾಂಬಾರ್ ರೆಡಿ ಆಗೈತೆ. ನೀವು ಒಂದ್ಸಲ ಮಾಡಿ, ತುಂಬಾ ಚೆನ್ನಾಗಿರತ್ತೆ. ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ನೀವು ಇನ್ನೊಂದ್ಸಲ ಟ್ರೈ ಮಾಡ್ಬೋದು. ಫ್ರಾನ್ಸ್ ಬಂದು ನಾನು ಕಬಾಬ್ ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ನಿಮಗೆ ಚಿರೋಟಿ ರವೆನಾಗಲಿ ಉಪ್ಪಿಟ್ಟಿನ ರವೆನಾಗಲಿ ನೀವು ಡಿಪ್ ಮಾಡಿಬಿಟ್ಟು ನಾರ್ಮಲ್ ಫ್ರೈ ಮಾಡ್ಕೊಬೋದು. ಕ್ರಿಸ್ಪಿಯಾಗಿರುತ್ತೆ. ಉಪ್ಪಿಟ್ಟಿನ ರವೆ ಹಾಕಿದ್ರೆ ಕ್ರಿಸ್ಪಿಯಾಗಿರುತ್ತೆ. ನೀವು ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ನಾರ್ಮಲ್ ನಾನು ಹೇಳೋದಂದರೆ ಉಪ್ಪಿಟ್ಟಿನ ರವೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ರವೆ ಇರುತ್ತಲ್ವ, ನಮಗೆ ಟೇಸ್ಟ್ ಸಿಕ್ಕತ್ತೆ. ಫಿಶ್ಶು ಆಯಿತು. ಫಸ್ಟು ಫಿಶ್ಶು ಫ್ರೈ ಮಾಡ್ಕೊತೀನಿ, ಆಮೇಲೆ ರವೆ ಫ್ರೈ ಮಾಡ್ಕೊತೀನಿ. ಫಿಶ್ ಎಲ್ಲ ರೆಡಿ ಆಗೈತೆ, ರವೆ ಫ್ರೈ ರೆಡಿ ಆಗೈತೆ. ನೀವು ಒಂದು ಸಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಫ್ರಾನ್ಸ್ ಕಬಾಬ್ ಮಾಡಿದ್ದೀನಿ ನೋಡಿ. ಒಂದು ಕಡೆ ಫ್ರಾನ್ಸ್ ಕಬಾಬು, ಫ್ರಾನ್ಸ್ ರವೆ ಫ್ರೈ, ಫಿಶ್ ರವೆ ಫ್ರೈ, ಫಿಶ್ ಕಬಾಬು ಮತ್ತು ಫಿಶ್ ಸಾಂಬಾರು, ಇಷ್ಟು ಮುದ್ದೆ ಅನ್ನ ಇಷ್ಟು ರೆಡಿ ಆಗೈತೆ. ಇವತ್ತು ತುಂಬ ವೆರೈಟೀಸ್ ಇತ್ತು. ತಂದಿರೋದು ಸಿಂಪಲ್ಲಾಗಾದ್ರೂ ಒಂಥರ ಮಾಡೋದ್ರಿಂದ ಎಲ್ಲ ಥರ ಮಾಡ್ತೀವಿ. ಒಂದು 4ರಿಂದ 5 ಥರ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಚಾಯ್ಸ್ ಇರುತ್ತೆ. ನನಗೆ ಒಂಥರ ಚಾಯ್ಸ್ ಇರುತ್ತೆ, ನನ್ನ ಮಕ್ಕಳಿಗೆ ಒಂಥರ ಚಾಯ್ಸ್ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ. ಆ ಥರ ಮಾಡಬೇಕು. ಒಂದೊಂದು ಸಲ ರಿಸ್ಕು ಇರುತ್ತೆ, ಮಾಡಿಕೊಂಡು ತಿಂತೀವಿ. ಈ ಫಿಶ್ ಅಂತೂ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ.
ನೀವು ಒಂದ್ಸಲ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಫಿಶ್ ಸಾಂಬಾರಂತೂ ಮಿಸ್ ಮಾಡ್ದಿರಾ ಪ್ಲೀಸ್ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಎಲ್ಲ ಆಚೆ ಫಂಕ್ಷನ್ಗೆ ಹೋಗಿರೋದು, ಸ್ವಲ್ಪ ಅಷ್ಟೊಂದು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಅಂದ್ರೆ ನಮ್ಮ ತಾಯಿಯವ್ರ ಜೊತೆ ಇದ್ದಿರೋದು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡೆ. 2 ಕಡೆ ಫಂಕ್ಷನ್ಗೆ ಹೋಗಿ ಬಂದು ಇವಾಗ ಅಡುಗೆ ಮಾಡಿರೋದು. ಇವತ್ತು ಸ್ವಲ್ಪ ಕುಕ್ಕಿಂಗ್ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಸಾಂಬಾರ್ ಮಾಡಿರೋದು. ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.